ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ದಿಸ್ ಅಭಿಷೇಕ್. ಇವತ್ತು ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಮಾಡೋಣ. ಅದಕ್ಕಿಂತ ಮುಂಚೆ ನೋಡೋಣ ಮಾರ್ಕೆಟ್ ಯಾವ ಥರ ಮೊಮೆಂಟಮ್ ಕೊಟ್ಟಿದೆ ಅಂತ. ನಾನು ಕೂಡ ವಿಡಿಯೋ ಮಾಡಿ ತುಂಬ ಗ್ಯಾಪ್ ಆಗಿತ್ತು, ಅರೌಂಡ್ 1 ಮಂತ್ ಗ್ಯಾಪ್ ಆಗಿತ್ತು. ರೀಸನ್ ಏನಂದರೆ ಡೈಲಿ ಎಕ್ಸ್ಪೈರಿ ಇರ್ತಾ ಇರಲಿಲ್ಲ. ಅದಕ್ಕೇನೆ ಮುಂಚೆ ಏನಾಗ್ತಾ ಇತ್ತು, ದಿನ ಒಂದೊಂದು ಎಕ್ಸ್ಪೈರಿ ಇರ್ತಾ ಇತ್ತು. ಮಂಡೇ ಬಂದು ಬ್ಯಾಂಕ್ ಎಕ್ಸ್ ಮತ್ತು ಮಿಡ್ ಕ್ಯಾಪ್ ಇರ್ತಾ ಇತ್ತು, ಟ್ಯೂಸ್ಡೇ ನಿಫ್ಟಿ ಇರ್ತಾ ಇತ್ತು, ವೆಡ್ನೆಸ್ಡೇ ಬ್ಯಾಂಕ್ ನಿಫ್ಟಿ ಇರ್ತಾ ಇತ್ತು, ಆಮೇಲೆ ಥರ್ಸ್ಡೇ ಬಂದು ನಿಫ್ಟಿ ಇರ್ತಾ ಇತ್ತು, ಫ್ರೈಡೇ ಬಂದು ಸೆನ್ಸೆಕ್ಸ್ ಇರ್ತಾ ಇತ್ತು. ಇವಾಗ ಏನಾಗಿದೆ ಅಂದರೆ ಎಕ್ಸ್ಪೈರಿಗಳೆಲ್ಲ ಮಂತ್ಲಿ ಎಕ್ಸ್ಪೈರಿ ಮಾಡಿಬಿಟ್ಟಿದ್ದಾರೆ ಫ್ರಮ್ ಡಿಸೆಂಬರ್ 4 ಸೊ ಮತ್ತೆ ಇವಾಗ ಹೊಸ ರೂಲ್ಸ್ ಚೇಂಜ್ ಆಗಿದೆ. ನಿಫ್ಟಿ 50 ಬಂದು ಥರ್ಸ್ಡೇ ಇರುತ್ತೆ, ಸೆನ್ಸೆಕ್ಸ್ ಬಂದು ಟ್ಯೂಸ್ಡೇ ಇರುತ್ತೆ. ಅಂದರೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ. ಸೊ ಎಕ್ಸ್ಪೈರಿ ಇರೋ ಕಾರಣ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಜನ ಕೇಳ್ತಾ ಇದ್ರು ಇವಾಗಿಂದ ವಿಡಿಯೋ ಮಾಡಿ ಅಂತ. ಸೊ ನಮ್ಮ ಸ್ಟೂಡೆಂಟ್ಸ್ಗೋಸ್ಕರ ಮತ್ತು ತುಂಬ ಜನ ಹೊಸಬ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ವಿಡಿಯೋ ನೋಡಿ ಪ್ಲಾಟ್ ಮಾಡಿಕೊಂಡ್ರೆ ನಿಮಗೆ ನಾಳೆ ಈಸಿ ಆಗುತ್ತೆ ಟ್ರೇಡ್ ಮಾಡೋಕ್ಕೆ. ಸೊ ನಿಫ್ಟಿ 50 ಇವತ್ತು ಯಾವ ಥರ ಮೊಮೆಂಟಮ್ ಕೊಟ್ಟಿದೆ ಅಂತ ನೋಡೋಣ. ಸೊ ಇವತ್ತು ನಿಫ್ಟಿ 50 ನೋಡ್ಬೋದು. ಮಾರ್ಕೆಟ್ ಇವತ್ತು ಅಪ್ರಾಕ್ಸಿಮೇಟ್ಲಿ ಫ್ಲ್ಯಾಟ್ ಆಗಿ ಓಪನ್ ಆಗಿತ್ತು. ಫ್ಲ್ಯಾಟ್ ಆಗಿ ಓಪನ್ ಆಗಿ ಡೌನ್ ಸೈಡ್ ಮೊಮೆಂಟಮ್ಮೆ ಅಪ್ರಾಕ್ಸಿಮೇಟ್ಲಿ ನೀವು ನೋಡ್ಬೋದು 1400-1500 ಪಾಯಿಂಟ್ಸ್ ಮೊಮೆಂಟಮ್ನ ಕೊಟ್ಟಿದೆ. ಓಕೆನಾ? ಅದು ನೀವು ನೋಡ್ತೀರಾ ಅಂದರೆ ಬರೀ ಬೆಳಗ್ಗೆ 9:15 11:50 ಮಾರ್ಕೆಟ್ 1,500 ಪಾಯಿಂಟ್ ಕೆಳಗಡೆ ಬಿದ್ದೋಯ್ತು. ಈ ಥರ ಮಾರ್ಕೆಟ್ ಏನಾದರೂ ಒಂದೇ ಡೈರೆಕ್ಷನ್ ಕೆಳಗಡೆ ಬಂತು ಅಂದ್ಕೊಳ್ಳಿ, ಇನ್ನು ಕಂಪ್ಲೀಟ್ ಸೈಡ್ ವೇಸ್ ಹೋಗ್ಬಿಡುತ್ತೆ. ಇವತ್ತು ಸೆನ್ಸೆಕ್ಸಲ್ಲಿ ಆಗಿರೋದು ಕೂಡ ಇದೇನೆ. ಆಮೇಲೆ ಸೆನ್ಸೆಕ್ಸ್ ನಾಳೆ ಎಕ್ಸ್ಪೈರಿ ಇರೋ ಕಾರಣ ಇವತ್ತು ಕೂಡ ಮಾರ್ಕೆಟ್ ಚೆನ್ನಾಗಿ ಪ್ರೀಮಿಯಮಲ್ಲೂ ಕೂಡ ನಾವು ಒಳ್ಳೆ ಫ್ಲಕ್ಚುಯೇಷನ್ ನೋಡ್ಬೋದಾಗಿತ್ತು. ಆಮೇಲೆ ಮಾರ್ಕೆಟು ಅಷ್ಟೇ, ಯಾರು ಇದ್ರೆ ಹೋಗಿ ನೋಡಿ, ಇಲ್ಲಿ ಯಾರು ಪುಟ್ ತೊಗೊಂಡಿರ್ತಾರಲ್ಲ ಔಟ್ ಆಫ್ ದ ಮನಿ, ಇಲ್ಲಿ 20 ರೂಪಾಯಿ ಇರೋ ಪ್ರೀಮಿಯಮ್ ಅಲ್ಲ, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 400 ರೂಪಾಯಿ ಆಗಿದೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 20 ಟೈಮ್ಸ್ ಪ್ರೀಮಿಯಮ್ಸು ಸ್ಪೈಕ್ ಆಗಿದೆ. ಸೊ ನಾಳೆ ಯಾರ್ಯಾರು ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡ್ತೀರೋ ನೋಡ್ಕೊಂಡು ಟ್ರೇಡ್ ಮಾಡಿ. ಯಾಕಂದರೆ ಮಾರ್ಕೆಟ್ ಇವತ್ತು ಒಂದೇ ಸೈಡ್ ಮೊಮೆಂಟಮ್ ಕೊಟ್ಬಿಟ್ಟಿದೆ. ಸೊ ನಾಳೆ 5 ಚಾನ್ಸಸ್ ಇರುತ್ತೆ ಸೈಡ್ ವೇಸ್ಗೆ ಹೋಗೋಕ್ಕೆ. ಆಮೇಲೆ ನಾಳೆ ಯಾರೇ ಟ್ರೇಡ್ ಮಾಡ್ತೀರಲ್ಲ, ಇದಾಗಿರುತ್ತೆ ನಮಗೆ ಸ್ಟ್ರಾಂಗೆಸ್ಟ್ ರೆಸಿಸ್ಟೆನ್ಸ್. ನಾಳೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು ಅಂದ್ಕೊಳ್ಳಿ, 78,000 ರೌಂಡ್ ಲೆವೆಲ್ ಆಗಿರುತ್ತೆ ನಮಗೆ. ಆಮೇಲೆ ನಮಗೆ ಫಸ್ಟ್ ಸಪೋರ್ಟ್ ಆಗಿರುತ್ತೆ 77,665, ಸೆಕೆಂಡ್ ಸಪೋರ್ಟ್ ಆಗಿರುತ್ತೆ 77,146. ನಮಗೆ ಫಸ್ಟ್ ರೆಸಿಸ್ಟೆನ್ಸ್ ಆಗಿರುತ್ತೆ 78,437. ಆಮೇಲೆ ನಮ್ಮ ಸೆಕೆಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ 78,646. ಯಾಕೆ ಅಂದರೆ ಇವತ್ತು ಮಾರ್ಕೆಟ್ ಒಂದೇ ಸತಿ ತುಂಬ ಮೊಮೆಂಟಮ್ ಕೊಡ್ತು. ಬಟ್ ಇದೇ ಥರ ಇದೆ ಲೆವೆಲ್ಸು. ನಾನು ಅಷ್ಟೇ ಈ ಲೆವೆಲ್ಸ್ನ ತುಂಬ ಹಳೆ ಮೊಮೆಂಟಮ್ನ ನೋಡಿ, ಹಳೆ ಲೆವೆಲ್ಸ್ ನೋಡಿ ಇದನ್ನು ಪ್ಲಾಟ್ ಮಾಡಿದ್ದೀನಿ. ಸೊ ನಾಳೆ ಯಾರೋ ಅಷ್ಟೇ ವೇಟ್ ಮಾಡಿ. ಮಾರ್ಕೆಟ್ ಏನಾದರೂ ಇದ್ರ ಕೆಳಗಡೆ ಬಂತು ಅಂದ್ಕೊಳ್ಳಿ, ಅವಾಗ ಮಾತ್ರ ನೀವೊಂದು ರೀಟೆಸ್ಟಿಗೆ ವೇಟ್ ಮಾಡಿ ಮತ್ತೆ ಡೌನ್ ಸೈಡ್ಗೆ ಪ್ಲ್ಯಾನ್ ಮಾಡಿ. ಆಮೇಲೆ ಮಾರ್ಕೆಟು ಅಷ್ಟೇ ಏನಾದರೂ ಮೇಲ್ಗಡೆ ಮೊಮೆಂಟಮ್ ಕೊಡ್ತು ಅಂದ್ಕೊಳ್ಳಿ, ವೇಟ್ ಮಾಡಿ. ನಾಳೆ ಸೈಡ್ ವೇಸ್ಗೆ ಹೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಸೆನ್ಸೆಕ್ಸ್ ಪ್ರೀಮಿಯಮು ತುಂಬ ಕಾಸ್ಟ್ಲಿ ಇರುತ್ತೆ. ಇವತ್ತು ಯಾರ್ಯಾರು ಸೆನ್ಸೆಕ್ಸಲ್ಲಿ ಟ್ರೇಡ್ ಮಾಡ್ತಿರಲ್ಲ ಅವ್ರನ್ನ ಹೋಗಿ ಕೇಳಿ ಬೇಕಾದ್ರೆ. ಅಡ್ಡ ಮನಿಗೆ ನಾಳೆ ಅಪ್ರಾಕ್ಸಿಮೇಟ್ಲಿ 300-400 ರೂಪೀಸ್ ಇರುತ್ತೆ. ಸೊ ನಿಮಗೆ ಅಲ್ಲಿ ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಆಮೇಲೆ ಯಾರೂ ಅಷ್ಟೇ ತೊಗೊಂಡು ಹೋಲ್ಡ್ ಮಾಡಬೇಡಿ. ಅಲ್ಟಿಮೇಟ್ಲಿ ತುಂಬ ಜನಕ್ಕೆ ಟೀಟಾ ಬಗ್ಗೆ ಗೊತ್ತೇ ಇಲ್ಲ. ಟೀಟಾಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಎಕ್ಸ್ಟ್ರೆನ್ಸಿಕ್ ವ್ಯಾಲ್ಯೂ 2 ಇರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ರಿಯಲ್ ಆ್ಯಂಡ್ ಒಂದು ರಿಯಲ್ ವ್ಯಾಲ್ಯೂ ಮತ್ತು ಫೇಕ್ ವ್ಯಾಲ್ಯೂ 2 ಕೂಡ ಇರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ಇದೇ ಥರ ತುಂಬ ಜನ ನಿಫ್ಟಿ 50 ಕೂಡ ಟ್ರೇಡ್ ಮಾಡ್ತಾ ಇದ್ದಾರೆ, ಯಾಕಂದರೆ ಅದು ವೀಕ್ಲಿ ಎಕ್ಸ್ಪೈರಿ ಇದೆ ಅಂತ. ಸೊ ನಾವು ನಿಫ್ಟಿ 50 ಕೂಡ ಅನಾಲಿಸಿಸ್ ಮಾಡೋಣ. ಓಕೆ, ಇವತ್ತು ನಿಫ್ಟಿ 50 ಕೂಡ ಸೇಮ್ ಅದೇ ಥರ ಮೊಮೆಂಟಮ್ನ ಕೊಟ್ಟಿದೆ. ನೀವು ನೋಡ್ಬೋದು ಬೆಳಗ್ಗೆ ಇಲ್ಲೂ ಕೂಡ ಫ್ಲ್ಯಾಟ್ ಓಪನ್ ಆಯಿತು. ನೋಡ್ಬೋದು ಇವತ್ತು ಐ ಬಂದು 24,090, ಇವತ್ತು ಲೋ ಬಂದು 23,596. ಅಂದರೆ ಅಪ್ರಾಕ್ಸಿಮೇಟ್ಲಿ ಇದು ಕೂಡ ನಮಗೆ 500 ಪಾಯಿಂಟ್ಸ್ ಮೊಮೆಂಟಮ್ ಕೊಟ್ಟಿದೆ, ವಿಚ್ ಈಸ್ ನಥಿಂಗ್ ಬಟ್ 2% ಮೊಮೆಂಟಮ್ ಡೌನ್ ಸೈಡಲ್ಲಿ ಕೊಟ್ಟಿದೆ. ಯಾವಾಗಲೂ ಅಷ್ಟೇ ಮಾರ್ಕೆಟ್ ಕೊಡೋದೇ 1% ಒಳಗಡೆ, ಇವತ್ತು 2% ಕೊಟ್ಟಿದೆ. ಓಕೆನಾ? ಇವತ್ತು ಅಷ್ಟೇ ನೀವು ನೋಡ್ಬೋದು ಮಾರ್ಕೆಟ್ ಡೌನ್ ಸೈಡ್ ಒಂದೇ ಸತಿ ಮೊಮೆಂಟಮ್ ಕೊಟ್ಬಿಟ್ಟು ನೋಡಿದ್ದೀವಿ 11:50 ಒಂದು ಕನ್ಸಲ್ಟೇಷನ್ ಫೇಸ್ಗೆ ಹೋಗ್ಬಿಡ್ತು. ಇಲ್ಲಿ ಯಾರೇ ಟ್ರೇಡ್ ಮಾಡಿರ್ತಾರಲ್ಲ, ಇಲ್ಲಿ ಯಾರೇ ತೊಗೊಂಡು ಟ್ರೇಡ್ ಮಾಡಿ ಹೋಲ್ಡ್ ಮಾಡಿದ್ರು ಅವ್ರ ಪ್ರೀಮಿಯಮ್ಸ್ ಆಬ್ವಿಯಸ್ಲಿ ಮೆಲ್ಟ್ ಆಗೇ ಇರುತ್ತೆ. ಝೀರೋ ಆಗೋ ಚಾನ್ಸಸ್ ಇಲ್ಲ, ಯಾಕಂದರೆ ಇವತ್ತಿನ ಎಕ್ಸ್ಪೈರಿ ಯಾವುದೂ ಇಲ್ಲ. ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ, ಥರ್ಸ್ಡೇ ಬಂದುಬಿಟ್ಟು ನಿಫ್ಟಿ 50 ಎಕ್ಸ್ಪೈರಿ ಇದೆ. ಸೊ ನಾಳೆ ಯಾರ್ಯಾರು ನಿಫ್ಟಿ 50 ಟ್ರೇಡ್ ಮಾಡ್ತೀರಲ್ಲ ಅವರು ಕೂಡ ವೇಟ್ ಮಾಡಿಬಿಟ್ಟು ಮಾತ್ರನೇ ಟ್ರೇಡ್ ತೊಗೊಳ್ಳಿ. ತುಂಬ ಜನ ಫೋಮಲ್ಲಿ ಎಂಟ್ರ್ ಆಗ್ತೀರಾ. ಇವತ್ತು ನಾನು ಕೂಡ ಸೆನ್ಸೆಕ್ಸಲ್ಲಿ 5,500 ಪ್ರಾಫಿಟ್ನ ಬುಕ್ ಮಾಡಿದ್ದೀವಿ. ನಮ್ಮ ಸ್ಟೂಡೆಂಟು ಕೂಡ ಒಬ್ಬರು ಅಪ್ರಾಕ್ಸಿಮೇಟ್ಲಿ 200% ಪ್ರಾಫಿಟ್ನ ಬುಕ್ ಮಾಡಿದ್ದಾರೆ. ಬರೀ 4,000 ಇನ್ವೆಸ್ಟ್ ಮಾಡಿ 8,000 ರೂಪಾಯಿ ಪ್ರಾಫಿಟ್ನ ಬುಕ್ ಮಾಡಿದ್ದಾರೆ. ಆ ವಿಡಿಯೋ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ನೀವು ಹೋಗಿ ನೋಡ್ಬೋದು. ನಾಳೆ ನಿಮಗೂ ಅಷ್ಟೇ ಈ ಝೋನ್ ಇದೆಲ್ಲ ತುಂಬ ಕ್ರೂಷಿಯಲ್ ಆಗಿರುತ್ತೆ, ವೇಟ್ ಮಾಡಿ. ಈ ಝೋನು ಆಚೆ ಹೋದರೆ ಮಾತ್ರ ನೀವು ಟ್ರೇಡ್ ಮಾಡೋಕ್ಕೆ ಸಾಧ್ಯ. ಈ ಝೋನಲ್ಲಿ ಇರಬೇಕಾದ್ರೆ ದಯವಿಟ್ಟು ನೀವು ಟ್ರೇಡ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ನೀವು ನೋಡ್ಬೋದು ನಿಫ್ಟಿ 50 ಬಂದು ಲೈಕ್ ಅರೌಂಡ್ 31 ಡಿಸೆಂಬರೇನೆ ಈ ಒಂದು ಲೋ ಕ್ರಿಯೇಟ್ ಮಾಡಿತ್ತು, ವಿಚ್ ವಾಸ್ ಅರೌಂಡ್ 23,481. ಎಕ್ಸಾಕ್ಟ್ಲಿ ಅಲ್ಲಿಂದನೇ ಅಪ್ರಾಕ್ಸಿಮೇಟ್ಲಿ ನೋಡ್ಬೋದು ನೀವು 24,223 ಅಂದರೆ 700 ಪಾಯಿಂಟ್ಸ್ ರ್ಯಾಲಿ ಕೊಟ್ಟಿತ್ತು ವಿತಿನ್ 3 ಡೇಸ್.
ಫಸ್ಟ್ ಜನವರಿ ಮತ್ತು 2 ಜನವರಿಲೇ ಮಾರ್ಕೆಟ್ ಇಷ್ಟು ಮೇಲಕ್ಕೆ ಹೋಗಿತ್ತು. ಇವಾಗ ಮತ್ತೆ ಅದೇ ಲೆವೆಲಲ್ಲಿ ಬಂದು ಸ್ಟಕ್ ಆಗಿದೆ. ಸೊ ಏನಾದರೂ 23,481 ಬ್ರೇಕ್ ಮಾಡ್ತು ಅಂದ್ಕೊಳ್ಳಿ, ಅಪ್ರಾಕ್ಸಿಮೇಟ್ಲಿ ಅದು ಇನ್ನೊಂದು 100 ಪಾಯಿಂಟ್ಸ್ ಕೆಳಗಡೆ ಬಿದ್ದೇ ಬೀಳುತ್ತೆ. 23,481 ಏನಾದರೂ ಕ್ರಾಸ್ ಆದರೆ ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಆಗಿರುತ್ತೆ 23,480. ಸೊ ಮಾರ್ಕೆಟ್ ಇವತ್ತಿಷ್ಟು ದೊಡ್ಡ ಮೊಮೆಂಟಮ್ ಕೊಟ್ಟಿರೋದ್ರಿಂದ ನಾಳೆ ವೇಟ್ ಮಾಡಿ. ಮಾರ್ಕೆಟ್ ಮೇಲಕ್ಕೆ ಹೋಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ, ಯಾಕಂದರೆ ಒಂದು ಕನ್ಸಲ್ಟೇಷನ್ ಝೋನ್ ಇದೆ ಇಲ್ಲಿ. ಆಮೇಲೆ ಇಲ್ಲಿ ಬೈಯರ್ಸ್ ಕೂಡ ಆಕ್ಟಿವೇಟ್ ಆಗ್ಬೋದು. ಏನಾದರೂ ಈ ಲೆವೆಲ್ ಬಿತ್ತು ಅಂದ್ಕೊಳ್ಳಿ, ಇದು ಆಬ್ವಿಯಸ್ಲಿ ಸೆಲ್ಲರ್ ಕಂಟ್ರೋಲಿಗೆ ಬಂದ್ಬಿಡುತ್ತೆ. ಸೊ ವೇಟ್ ಮಾಡಿಬಿಟ್ಟು ಟ್ರೇಡ್ ಮಾಡಿ. ಯಾವಾಗೂ ಅಷ್ಟೇ ಇದ್ರ ಮೇಲೆ ಇರೋ ತನಕ ಸ್ವಲ್ಪ ಬೈಯರ್ಸ್ ಬಂದೇ ಬರ್ತಾರೆ. ಇದ್ರ ಕೆಳಗಡೆ ಬಂದರೆ ಮಾತ್ರನೇ ಸೆಲ್ಲರ್ಸ್ ಕೈಯಲ್ಲಿ ಮಾರ್ಕೆಟ್ ಹೋಗುತ್ತೆ. ಆವಾಗ ಇನ್ನು ಮಾರ್ಕೆಟ್ 23,000ವರೆಗೂ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. ಗೊತ್ತಿಲ್ಲ, ಹೊಸ ಇಂಡೆಕ್ಸ್ ಬೇರೆ ಲಾಂಚ್ ಮಾಡ್ತಾ ಇದ್ದಾರೆ, MSCI ಅಂತ. ಆ್ಯಕ್ಚುಲಿ ಈ ಇಂಡೆಕ್ಸ್ 2008 ಲಾಂಚ್ ಆಗಿತ್ತು, ಬಟ್ ಅದರಲ್ಲೂ ಕೂಡ ಇವಾಗ ಇವರು ಆಪ್ಷನ್ಸ್ನ ತರಬೇಕು ಅಂತ ಇದ್ದಾರೆ. ಅದರಲ್ಲಿ ಟಾಪ್ 40 ಸ್ಟಾಕ್ಸ್ ಇರುತ್ತೆ. ಇವಾಗ ನಿಫ್ಟಿ 50 ಇದೆಯಲ್ಲ, ಅದೇ ಥರ ಅದರಲ್ಲಿ ಟಾಪ್ 40 ಸ್ಟಾಕ್ಸ್ ಇರುತ್ತೆ. ಅದರಲ್ಲೂ ಕೂಡ ನಾವು ಟ್ರೇಡ್ ಮಾಡ್ಬೋದು. ಇವಾಗ ಗೌರ್ಮೆಂಟ್ಗೂ ಕೂಡ ತುಂಬಾ ಲಾಸ್ ಆಗ್ತಿದೆ, ಯಾಕಂದರೆ ಡೈಲಿ ಎಕ್ಸ್ಪೈರಿ ಇಲ್ದಿರೋ ಕಾರಣ ನಮ್ಮ ಜನ ಫಾರೆಕ್ಸು ಮತ್ತು ಕ್ರಿಪ್ಟೋ ಈ ಥರ ಎಲ್ಲ ತುಂಬ ಟ್ರೇಡಿಂಗ್ ಕಡೆ ಹೋಗ್ತಾ ಇದ್ದಾರೆ. ಯಾಕಂದರೆ ಇವಾಗ ತುಂಬ ರೂಲ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಬ್ರೋಕರೇಜು ಕೂಡ ಅಷ್ಟೇ, ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲು ಒಂದು ಆರ್ಡರ್ಗೆ 20 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ರು, ಇವಾಗ ಅಪ್ರಾಕ್ಸಿಮೇಟ್ಲಿ 30 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಅದೇನೋ ಅವ್ರು ಅನೌನ್ಸ್ ಮಾಡಿಲ್ಲ, ಬಟ್ ನಿಮ್ಮ ಬ್ರೋಕರೇಜ್ ಆ್ಯಪಲ್ಲಿ ಹೋಗಿ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಮೆಟ್ರೋಪಾಲಿಟಿಯನ್ ಸ್ಟಾಕ್ ಇಂಡೆಕ್ಸ್ ಅಂತ ಅದು ಕೂಡ ಹೊಸದಾಗಿ ಒಂದು ಲಾಂಚ್ ಮಾಡಿದ್ದಾರೆ. ಅದರಲ್ಲೂ ಕೂಡ ನಾವು ಆಪ್ಷನ್ಸ್ನ ಟ್ರೇಡ್ ಮಾಡ್ಬೋದು. ಅದಿನ್ನೂ ಕರೆಕ್ಟಾಗಿ ಡೇಟ್ ಗೊತ್ತಿಲ್ಲ ಯಾವತ್ತಿಂದ ಲಾಂಚ್ ಆಗ್ತಿದೆ ಅಂತ. ಅದು ಕೂಡ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ. ಆಮೇಲೆ ತುಂಬ ಜನ ಫಾರೆಕ್ಸ್ ಬಗ್ಗೆ ಕೇಳ್ತಾ ಇದ್ರು, ನಾವು ನೋಡ್ಬೋದು. ಇವಾಗ ನಾವು ಗೋಲ್ಡಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ನೋಡ್ಬೋದು ನೀವು. ನಾವು ಕ್ರಿಪ್ಟೋ ಕರೆನ್ಸಿ, USDT ಗೋಲ್ಡ್ ಆಗಿರಲಿ, ಬಿಟ್ಕಾಯಿನ್ ಆಗಿರಲಿ, ಇಥೇರಿಯಂ ಆಗಿರಲಿ, ಈ ಥರ ನಾವು ಫಾರೆಕ್ಸ್ ಮತ್ತು ಕ್ರಿಪ್ಟೋಲು ಕೂಡ ಟ್ರೇಡ್ ಮಾಡ್ತಾ ಇದ್ದೀವಿ. ತುಂಬ ಜನ ಕೇಳ್ತಾ ಇದ್ರು, ನೀವು ನೋಡ್ಬೋದು. ನಾವು ಇದರಲ್ಲಿ ಕಂಪ್ಲೀಟಾಗಿ ಆರ್ಡರ್ ಫ್ಲೋ ಮೇಲೆ ನಾವು ಟ್ರೇಡ್ನ ತೊಗೊತಾ ಇದ್ದೀವಿ ಮತ್ತು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಇದು ಅಷ್ಟು ಈಸಿ ಇಲ್ಲ, ಇದು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಥರ ಇಲ್ಲ. ಫಾರೆಕ್ಸು ಮತ್ತು ಕ್ರಿಪ್ಟೋಲೆಲ್ಲ ಮ್ಯಾನಿಪುಲೇಟ್ ಮಾಡೋಕ್ಕೆ ಆಗೋದೇ ಇಲ್ಲ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆದರೂ ಡಿಕೆ ಆಗುತ್ತೆ, ಯಾಕಂದರೆ ಡ್ಯೂ ಟು ಟೈಮ್ ಡಿಕೆ. ನಮ್ಮದು ಆಪ್ಷನ್ಸ್ ಇದರಲ್ಲಿ ಆ ಥರ ಏನಿಲ್ಲ. ಕ್ರಿಪ್ಟೋಲು ಕೂಡ ನಿಮಗೆ ಒಳ್ಳೆ ಲಿವರೇಜ್ ಕೂಡ ಕೊಡ್ತಾರೆ. ಇದರಲ್ಲೂ ನೀವು ಆರಾಮಾಗಿ ನಿಮ್ಮ ಹತ್ರ ಒಂದು $30 ಇದ್ದರೆ ನೀವು ಡೈಲಿ ಅದು $30, $40 ಆರಾಮಾಗಿ ದುಡಿಬೋದು, ಯಾಕಂದರೆ ನಿಮ್ಗೆ ಲಿವರೇಜ್ ಕೂಡ ಕೊಡ್ತಾರೆ. ಬಟ್ ನೀವು ಕಲ್ತ್ಕೊಂಡ್ಮಾಡಬೇಕಾಗತ್ತೆ, ಓಕೆನಾ. ಕ್ರಿಪ್ಟೋ ಮತ್ತು ಫಾರೆಕ್ಸ್ ಎಲ್ಲ ಇದು ಬಂದು ಸಮುದ್ರ. ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಷ್ಟು ಈಸಿ ಇಲ್ಲ. ಇದು ಕೂಡ ಕಲ್ತ್ಕೊಂಡ್ರೆ ನೀವು ಈಸಿಯಾಗಿ ದುಡ್ಡು ಮಾಡ್ಬೋದು. ನಾವು ಹೊಸ ಬ್ಯಾಚ್ ಇವಾಗ ನಮ್ಮ ಸ್ಟಾರ್ಟ್ ಆಗಿದೆ. ನೀವು ಕೂಡ ನಮ್ಮ ಹೊಸ ಬ್ಯಾಚಿಗೆ ಸೇರಿಕೊಂಡು ಕ್ರಿಪ್ಟೋಲು ಕೂಡ ಪ್ರಾಫಿಟಬಲ್ ಆಗಬೇಕು ಅಂತಿದ್ರೆ, ಮತ್ತು ಇದರಲ್ಲೂ ಕೂಡ ನಮ್ಗೆ ತುಂಬ ಟೆಕ್ನಿಕ್ಸ್ ಇದೆ. ಇದರಲ್ಲೂ ಕೂಡ ನೀವು ಕ್ರಿಪ್ಟೋಲು ಕೂಡ ಕಲ್ತ್ಕೊಂಡು ಇದರಲ್ಲೂ ನೀವು ಆರಾಮಾಗಿ ಎಕ್ಸ್ಪರ್ಟ್ ಟ್ರೇಡರ್ ಆಗ್ಬೋದು. ನಮ್ಮನ್ನು ಕ್ರಿಪ್ಟೋ ಮತ್ತು ಯಾರೇ ಆಗಲಿ ಕ್ರಿಪ್ಟೋ ಮತ್ತು ಫಾರೆಕ್ಸ್ ಕಲಿಬೇಕು ಅಂತಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ತುಂಬ ಗ್ಯಾಪ್ ಆಗಿತ್ತು, ಲೈಕ್ ಅರೌಂಡ್ 1 ಮಂತ್ ಗ್ಯಾಪ್ ಆಗಿತ್ತು, ಯಾಕಂದರೆ ಡೈಲಿ ಎಕ್ಸ್ಪೈರಿ ಇರಲಿಲ್ಲ. ಅದಕ್ಕೇ ಇಂದಿನಿಂದ ನಮ್ಮ ವೀಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ. ನಿಮ್ಗೇನಾದರೂ ಕ್ರಿಪ್ಟೋ ಮೇಲೂ ಮತ್ತು ಬಿಟ್ಕಾಯಿನ್ ಯಾರೇ ತುಂಬ ಜನ ಮಾಡ್ತಾ ಇರ್ತೀರಾ, ಅವ್ರಿಗೂ ಕೂಡ ಲೆವೆಲ್ಸ್ ಬೇಕು ಅಂತಿದ್ರೆ ದಯವಿಟ್ಟು ಲೆವೆಲ್ಸ್ ಅಂತ ಕಮೆಂಟ್ ಮಾಡಿ. ನಾನು ಅದ್ರದ್ದು ಕೂಡ ಇವಾಗ ನೋಡಿ, ಇವಾಗ ಇವಾಗ ನೋಡ್ಬೋದು ನೀವು. ಗೋಲ್ಡ್ ಇವಾಗ ಪ್ರೆಸೆಂಟ್ ಇವಾಗ ರನ್ ಆಗ್ತಾ ಇದೆ. ಗೋಲ್ಡು ಕೂಡ ಸೆಷನ್ಸ್ ಅಂತ ಇರುತ್ತೆ. ಲಂಡನ್ ಸೆಷನ್ ಇರುತ್ತೆ, ನ್ಯೂಯಾರ್ಕ್ ಸೆಷನ್ ಇರುತ್ತೆ, ಏಷ್ಯನ್ ಸೆಷನ್ ಅಂತ ಇರುತ್ತೆ. ನೀವು ಯಾವುದ್ರಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಟ್ರೇಡ್ ಮಾಡಬೇಕು, ನಿಮಗೆ ರಿಸ್ಕ್ ಟು ರಿವಾರ್ಡ್ ಎಷ್ಟಿರಬೇಕು, ಅದು ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ವಿಡಿಯೋ ನಿಮಗೇನು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ದಯವಿಟ್ಟು ಫಾಲೋ ಮಾಡಿ, ಯಾಕಂದರೆ ನಾವಲ್ಲಿ ಡೈಲಿ ಅಪ್ಡೇಟ್ಸ್ ಮತ್ತು ನಾವೇನು ಪ್ರಾಫಿಟ್ ಮಾಡಿರ್ತೀವಲ್ಲ ಅದನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಥ್ಯಾಂಕ್ ಯು.